ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಮಮತಾ ಬ್ಯಾನರ್ಜಿ ಸೆಟ್ ಹೊಡಿತಾ ಇದ್ದಾರೆ. ಆಹ್ವಾನ ನೀಡಿದ್ರು ಮಂದಿರ ಉದ್ಘಾಟನೆಗೆ ಬಹಿಷ್ಕರಿಸಿದ್ದಾರೆ. ಹಾಗಾದ್ರೆ ಜನವರಿ 22ನೇ ತಾರೀಕು ಏನ್ ಮಾಡ್ತಾರೆ? ಜನವರಿ 22ಕ್ಕೆ ಟಿಎಂಸಿಯಿಂದ ಸರ್ವಧರ್ಮ ರ್ಯಾಲಿ, ಎಲ್ಲಾ ಧರ್ಮಗಳ ಜನರ ಜೊತೆಗೆ ಸರ್ವಧರ್ಮ ಯಾತ್ರೆ. ಮೊದಲು ಕಾಳಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭ ಮಾಡ್ತಾರೆ. ಕೋಲ್ಕತ್ತಾದ ಕಾಳಿ ಮಂದಿರದಿಂದ ಟಿಎಂಸಿ ರ್ಯಾಲಿ ಆರಂಭ ಆಗುತ್ತೆ. 8-8.5 ಕಿಲೋಮೀಟರ್ ಈ ರ್ಯಾಲಿ ನಡೆಸ್ತಾರೆ. ಮಸೀದಿ, ಮಂದಿರ, ಚರ್ಚ್ಗಳಿಗೆ ಮಮತಾ ಬ್ಯಾನರ್ಜಿ ಭೇಟಿ ಕೊಡ್ತಾರೆ. ರ್ಯಾಲಿ ಬಳಿಕ ಎಲ್ಲಾ ಧರ್ಮದ ಜನರ ಜೊತೆ ಸಮಾವೇಶ ಮಾಡ್ತಾರಂತೆ. ಪ್ರಶಾಂತ್, ಜನವರಿ 22ನೇ ತಾರೀಕು ಒಂದು ಕಡೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ, ಮತ್ತೊಂದು ಕಡೆ ಸರ್ವಧರ್ಮ ರ್ಯಾಲಿ, ಈವೆಂಟ್ ಫುಲ್ ಡೇ. ಒಂದು ಕಡೆ ರಾಮನ ಊರಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ, ಪ್ರಧಾನಮಂತ್ರಿಗಳು ಹೋಗ್ತಿದ್ದಾರೆ, ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ. ನಾನು ಇದನ್ನು ತಪ್ಪು ಸರಿ ಅನ್ನುವ ವ್ಯಾಖ್ಯಾನಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಹಿಯರ್ ಟು ಗಿವ್ ಜಜ್ಮೆಂಟ್ಸ್ ಆನ್. ಯಾಕಂದರೆ ಪೊಲಿಟಿಕ್ಸ್ನಲ್ಲಿ ಏನಾಗುತ್ತೆ ನೋಡಿ, ಎಲ್ರಿಗೂ ಗೊತ್ತಿದೆ BJP ಇಡೀ ರಾಮ ಮಂದಿರದ ಉದ್ಘಾಟನೆಯ ಕಾರ್ಯಕ್ರಮದಿಂದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪೊಲಿಟಿಕಲ್ ಡಿವಿಡೆಂಡ್ಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ದಲ್ಲಿ ಮಮತಾ ಬ್ಯಾನರ್ಜಿ ಯಾಕೆ ಮಾಡಬಾರ್ದು? ಅಂದರೆ ನೀವು ಒಂದೇ ತಕ್ಕಡಿಯಲ್ಲಿ BJP ಮತ್ತು ಮಮತಾ ಬ್ಯಾನರ್ಜಿಯನ್ನು ಹಾಕಬೇಕಾಗತ್ತೆ ಹೊರತು ನೀವು ಮಮತಾ ಬ್ಯಾನರ್ಜಿ ಹ್ಯಾಸ್ ಎವ್ರಿ ರೈಟ್ ಟು ನೀವು ಸರ್ವಧರ್ಮ ಸಮಭಾವದ ರ್ಯಾಲಿಯನ್ನು ನಡೆಸ್ಬೋದು. ಯಾಕಂದರೆ ಮಮತಾ ಯಾವತ್ತೂ ರಾಮ ಮಂದಿರದ ಹೋರಾಟದ ಪರ ಗುರುತಿಸ್ಕೊಂಡವರಲ್ಲ. ಅವರು BJP ಜೊತೆಗೆ 99ರಲ್ಲಿ ಇದ್ದರೂ ಕೂಡ ಆಗ BJP ರಾಮ ಮಂದಿರ ಏಕರೂಪ ನಾಗರಿಕ ಸಂಹಿತೆ 370ನೇ ವಿಧಿಯ ಪ್ರಶ್ನೆಯನ್ನು ಪಕ್ಕದಲ್ಲಿಟ್ಟಿತ್ತು. ಆಗ ಮಮತಾ ಬ್ಯಾನರ್ಜಿ BJPಯ ವಾಜಪೇಯಿ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಹೀಗಾಗಿ ನೋಡಿ, ಅವ್ರವ್ರ ಪಾಲಿಟಿಕ್ಸನ್ನು ಅವ್ರವ್ರು ನಡೆಸಲಿಕ್ಕೆ ಅವಕಾಶ ಮತ್ತು ಅಧಿಕಾರ ಮತ್ತು ಹಕ್ಕು ಎಲ್ಲವೂ ಇರುತ್ತೆ. ಯಾಕಂದರೆ ಇಲ್ಲ BJPಯ ಸಂಗೀತ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಭಾಗಿಯಾಗಬೇಕು ಅಂದರೆ ನಾನು ಪೊಲಿಟಿಕಲಿ ಹೇಳ್ತಾ ಇದ್ದೀನಿ. ನೀವು ಮಂದಿರದ ಉದ್ಘಾಟನೆಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪಕ್ಕಕ್ಕಿಡಿ. ವೆನ್ ಯು ಲುಕ್ ಎಟ್ ಪಾಲಿಟಿಕ್ಸ್ ಓನ್ಲಿ, BJP ಅದರ ಲಾಭವನ್ನು ತೆಗೆದುಕೊಳ್ಳುತ್ತಾದರೆ ಮಮತಾ ಬ್ಯಾನರ್ಜಿ ಕೂಡ ಅದರ ಲಾಭವನ್ನು ಸರ್ವಧರ್ಮ ಸಮಭಾವದ ರ್ಯಾಲಿಗಳ ಮೂಲಕ ನಡೆಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಜನ ಡಿಸೈಡ್ ಮಾಡ್ತಾರೆ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದು. ನಾವು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ, ಜನ ಅಂತಿಮವಾಗಿ ಡಿಸೈಡ್ ಮಾಡಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಮುಸಲ್ಮಾನರ ದೊಡ್ಡ ಸಂಖ್ಯೆಯ ಓಟ್ಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಪಡೀತಾರೆ. ಈಗ ಮಮತಾ, ಅಖಿಲೇಶ್, ಲಾಲು ಇವ್ರಿಗೆಲ್ಲ ಇರ್ತಕ್ಕಂಥ ಒಂದು ಸಮಸ್ಯೆ ಏನು? ತೇಜಸ್ವಿ ಯಾದವ್ರ ತಂದೆ ಲಾಲು ಸಮಸ್ತಿಪುರದಲ್ಲಿ ಅಡ್ವಾಣಿಯವರ ಯಾತ್ರೆಯನ್ನು ತಡೆ ಹಿಡಿದಿದ್ರು. ಮುಲಾಯಂ ಒಂದು ಪಕ್ಷಿ ಕೂಡ ಹಾರ್ಲಿಕ್ಕೆ ಬಿಡಲ್ಲ ಅಂತೇಳಿ ಕವರ ಸೇವಕರ ಮೇಲೆ ಗುಂಡಿನ ದಾಳಿಯನ್ನು ಅವ್ರು ಹೆಂಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ? ಸೇಮ್ ವಿತ್ ಮಮತಾ ಬ್ಯಾನರ್ಜಿ. ಹೈಯೆಸ್ಟ್ ನಂಬರ್ ಆಫ್ ಮುಸ್ಲಿಂ ವೋಟ್ಸನ್ನು ಪಶ್ಚಿಮ ಬಂಗಾಳದಲ್ಲಿ ಅವ್ರು ತೆಗೆದುಕೊಳ್ತಾರೆ. ಆ ಕಾರಣದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೆ ನೇರ ಪ್ರತಿಸ್ಪರ್ಧಿ BJP, CPM ಅಲ್ಲ. CPM ಪ್ರತಿಸ್ಪರ್ಧಿಯಾದಾಗ ಮಮತಾ ಬ್ಯಾನರ್ಜಿ ಏನು ನಿರ್ಣಯ ತೆಗೆದುಕೊಳ್ತಾ ಇದ್ರು ಗೊತ್ತಿಲ್ಲ. ನೋಡಿ, ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ತಮ್ಮ ಪ್ರತಿದ್ವಂದ್ವಿ ಯಾರು, ಅಂದರೆ ತಮ್ಮ ಪ್ರತಿಸ್ಪರ್ಧಿ ಯಾರು ಅನ್ನೋದರ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಪಾಲಿಟಿಕಲಿ ತಪ್ಪು ಸರಿ ಅನ್ನಲಿಕ್ಕೆ ಬರೋಲ್ಲ. ಧಾರ್ಮಿಕ ಕಾರ್ಯಕ್ರಮ ಪಕ್ಕದಲ್ಲಿಡಿ. ಧಾರ್ಮಿಕ ಕಾರ್ಯಕ್ರಮ, ರಾಮ ಮಂದಿರದ ಉದ್ಘಾಟನೆ, ಅದೊಂದು ಆ ಧಾರ್ಮಿಕ ಕಾರ್ಯಕ್ರಮ. ಆದರೆ ಅದು ಪಾಲಿಟಿಕ್ಸ್ ಇಲ್ವಾ? ಪಾಲಿಟಿಕ್ಸ್ ಇದೆ. ಪರದಲ್ಲೂ ಪಾಲಿಟಿಕ್ಸ್ ಇದೆ, ವಿರೋಧದಲ್ಲೂ ಪಾಲಿಟಿಕ್ಸ್ ಇದೆ. ಪರದವರು ಕೂಡ ಇನ್ನೂ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರೋದು ಓಟಿನ ಆಸೆಗೋಸ್ಕರ, ಹೌದು ಅಲ್ವ? ವಿರೋಧದವರು ಕೂಡ ಇನ್ನಷ್ಟು ವಿರೋಧ, ಮತ್ತಷ್ಟು ವಿರೋಧ ಮಾಡ್ತಾ ಇರೋದು ಯಾಕೆ? ಓಟಿನ ಆಸೆಗೋಸ್ಕರ. ಟು ಐಡೆಂಟಿಫೈ ಇಟ್ ಅಂಡ್ ರಿಕಗ್ನೈಸ್ ಇಟ್ ಅಂಡ್ ಅಕ್ಸೆಪ್ಟ್ ಇಟ್. ಎರಡು ಒಳ್ಳೆ ವಿಷಯ ಅಂದರೆ, ಒಂದು, ಬಹಳ ವರ್ಷಗಳ ರಾಮ ಮಂದಿರದ ಕನಸು ಜನಸಾಮಾನ್ಯನಿಗೆ ನನಸಾಗ್ತದೆ. ಒಂದು, ಮುಸ್ಲಿಮರ ಹಬ್ಬ ಪ್ರೊಸೆಷನ್ ಹೋಗುವಾಗ ಹಿಂದೂಗಳ ಪ್ರೊಸೆಷನ್ ಹೋಗಬಾರ್ದು ಅಂದಿದ್ದ ಮಮತಾ ದೀದಿ ಇವಾಗ ಸರ್ವಧರ್ಮ ರ್ಯಾಲಿ ಮಾಡ್ತಿದ್ದಾರೆ ಅನ್ನೋದು ಇನ್ನೊಂದು ಒಳ್ಳೆಯ ವಿಷಯ. ಒಂದು ಚಿಕ್ಕ ಬ್ರೇಕ್ ತಗೊಂಡು ಜಗನ್ನಾಟಕಗಳು ನಡೀತವೆ, ಪರವೂ ನಡೆಯುತ್ತೆ, ವಿರೋಧವೂ ನಡೆಯುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.